ಇಡೀ ದುರ್ಘಟನೆ ಎಷ್ಟು ಗಂಟೆಗಳ ಕಾಲ ನಡೆದಿರಬಹುದು ಅಂತ ಹೇಳಿದ್ರೆ ಎಷ್ಟು ಗಂಟೆಗಳು ಅಲ್ಲ. ಪ್ರಕೃತಿಯ ಮುಂದೆ ಮನುಷ್ಯ ಹುಲುಮಾನವ ಅಂಥೇಳಿ ಮತ್ತೆ ಮತ್ತೆ ಅದು ಸಾಬೀತುಪಡಿಸ್ತಾನೆ ಇರುತ್ತೆ. ನೋಡಿ, ಈ 3 ಗ್ರಾಮಗಳು ಸರ್ವನಾಶ ಆಗಿರೋದು ಬರೀ 10 ನಿಮಿಷದಲ್ಲಿ, ಜಸ್ಟ್ 10 ಮಿನಿಟ್ಸ್. ಜೋರಾಗಿ ಒಂದು ಪ್ರವಾಹ ಬಂತು, ಜೋರಾಗಿ ಭೂಕುಸಿತ ಆಯಿತು. 10 ನಿಮಿಷಗಳಲ್ಲಿ 3 ಗ್ರಾಮ ಸರ್ವನಾಶ, ಸುಮಾರು 2,000 ಜನ ಅತಂತ್ರರಾಗ್ಬಿಟ್ರು. ಎಷ್ಟು ಜನ ಸತ್ತಿದ್ದಾರೆ ಇನ್ನೂ ಕೂಡ ಆ ಲೆಕ್ಕ ಬೆಳ್ಕೊಂಡು ಹೋಗ್ತಾನೆ ಇದೆ. 3 ಗ್ರಾಮಗಳು ಕೊಚ್ಚಿ ಹೋಗ್ಬಿಟ್ಟಿವೆ. ಇಲ್ಲಿ ನತದೃಷ್ಟ ಗ್ರಾಮಗಳು ಕೊಚ್ಚಿ ಹೋದಿದ್ದು ಯಾವ್ಯಾವುದಪ್ಪ ಅಂತ ಹೇಳಿದ್ರೆ ಮೇಪ್ಪಾಡಿ, ಚೂರಲ್ಮಲೈ, ಮುಂಡಕೈ, ಈ 3 ಗ್ರಾಮ ಇದೆಯಲ್ಲ ಕೊಚ್ಕೊಂಡು ಹೋಗ್ಬಿಟ್ವು. ಮ್ಯಾಪಲ್ಲಿ ಹುಡ್ಕೊಳ್ಬೇಕಿನ ಮೇಲೆ ಓಹೋ ಇಂಥ ಜಾಗದಲ್ಲಿ ಇಲ್ಲಿ ಇಂಥದ್ದೊಂದು ಊರಿತ್ತು. ಮುಂಡಕೈ ಗ್ರಾಮ ಕೂಡ ಕೊಚ್ಕೊಂಡು ಹೋಗ್ಬಿಟ್ಟಿದೆ. ಈ ಸ್ಥಳದಲ್ಲಿ ಊರು ಇತ್ತು ಎನ್ನುವುದಕ್ಕೆ ಒಂದೇ ಒಂದು ಕುರುಹು ಕೂಡ ಇಲ್ಲದಂಥ ಸ್ಥಿತಿ. ಬಟಾ ಬಯಲಾಗಿದೆ. ಅಲ್ಲಿ ನೀರು ಕಾಣಿಸುತ್ತೆ ನಿಮಗೆ, ಸಣ್ಣ ಸಣ್ಣ ಕಲ್ಲು ಚೂರು ಅದು ಇದು, ಇಷ್ಟು ಬಿಟ್ಟರೆ ಅಲ್ಲಿ ಇನ್ನೇನೂ ಇಲ್ಲ. ಇಷ್ಟೇ ಇಲ್ಲಿ ಕಾಣಿಸ್ತು. ಇನ್ನೊಂದು ಇಲ್ಲೇನಿದೆ ಪರಿಸ್ಥಿತಿ ಅಂತ ಹೇಳಿದ್ರೆ, ಕೆಲವರನ್ನ ಯಾಕೆ ಗುರ್ತಿಸೋಕೆ ಆಗ್ತಿಲ್ಲ ಅಂತ ಹೇಳಿದ್ರೆ ಇವರು ಸ್ಥಳೀಯರು ಅಲ್ಲ ಅಂತ. ಅಲ್ಲಿ ಕೆಲವು ಕೂಲಿ ಕಾರ್ಮಿಕರು ರಾಜಸ್ಥಾನದಿಂದ ಬಂದಿದ್ರೋ, ಬಿಹಾರದಿಂದ ಬಂದಿದ್ರೋ, ಅಕ್ಕಪಕ್ಕದ ರಾಜ್ಯಗಳಿಂದ ಬಂದಿದ್ರೋ ಅಥವಾ ಕರ್ನಾಟಕದಿಂದನೇ ಬಂದಿದ್ರೋ ನಮಗೆ ಗೊತ್ತಿಲ್ಲ. ಅನೇಕ ಜನ ಅಲ್ಲಿ ಕೂಲಿ ಕಾರ್ಮಿಕರು ಕೂಡ ಅಲ್ಲಿ ವಾಸ ಮಾಡ್ತಾ ಇದ್ರಂತೆ. ಅಲ್ಲಿ ಯಾರ್ಯಾರು ವಾಸ ಮಾಡ್ತಾ ಇದ್ರಲ್ಲ ಅವರು ಕೊಚ್ಕೊಂಡು ಹೋಗ್ಬಿಟ್ಟು, ಅಕಸ್ಮಾತ್ ಅಲ್ಲಿ ಯಾರ್ದೋ ಬಾಡಿ ಸಿಕ್ಕರೂ ಕೂಡ ಕೂಲಿ ಕಾರ್ಮಿಕರ ಪರಿಸ್ಥಿತಿ ಅಥವಾ ಅವರ ಒಂದು ಪರಿಚಯ ಎಷ್ಟು ಜನಕ್ಕೆ ಗೊತ್ತಿತ್ತಲ್ಲಿ. ಅವರ ಭಾಷೆ ಬರ್ತಿತ್ತು ಅದು ಗೊತ್ತಿಲ್ಲ, ಅವರ ಮುಖ ಪರಿಚಯ ಎಷ್ಟು ಜನಕ್ಕಿತ್ತು ಅದು ಗೊತ್ತಿಲ್ಲ. ಗುರ್ತಿಸೋಕೆ ಯಾರಾದರೂ ಇರಬೇಕಲ್ಲ. ಒಂದು ಊರಲ್ಲಿ ಆಯ್ತಪ್ಪ ಒಂದು 25 ಮನೆ ಉಳ್ಕೊಂಡಿದೆ, 25 ಮನೆ ಹೊರಟೋಯ್ತು ಅಂದರೆ ಇನ್ನು 25 ಮನೆಯವ್ರನ್ನ ಕರೆದ್ರೆ ಆ 25 ಮನೆಯವ್ರು ಹೇಳಿಬಿಡ್ತಾರೆ ಇವನ ಹೆಸರು ಇದು, ಇವನು ಇಲ್ಲಿದ್ದ, ಅಲ್ಲಿದ್ದ, ಇವನು ಕೂಲಿ ಮಾಡ್ತಿದ್ದ, ಇಂಥ ಕೆಲಸ ಮಾಡ್ತಿದ್ದ, ಇವನು ಇಷ್ಟು ಓದ್ಕೊಂಡಿದ್ದ, ಇಂಥ ಶಾಲೆಗೆ ಹೋಗ್ತಿದ್ದ, ಕಾಲೇಜ್ಗೆ ಹೋಗ್ತಿದ್ದ, ಈ ಹಿಂಗ್ಸಿಂಥ ಹೊಲದಲ್ಲಿ ಕೆಲಸ ಮಾಡ್ತಿದ್ರು ಏನೋ ಹೇಳ್ತಾರಲ್ಲ. ಇಲ್ಲಿ ಹಾಗಲ್ಲ. ಊರೇ ಇಲ್ಲ ಅಂದಾಗ ಯಾವುದೋ ಊರವ್ರು ಬರಬೇಕು, ಇಲ್ಲ ಅವ್ರ ಸಂಬಂಧಿಕರು ಬರಬೇಕು. ಅವ್ರ ಸಂಬಂಧಿಕರು ಬರೋವರೆಗೂ ಇಲ್ಲಿ ಬಾಡಿಗಳು ಯಾವ ಸ್ಥಿತಿಯಲ್ಲಿ ಇರುತ್ತೆ ಗೊತ್ತಿಲ್ಲ. ಹಾಗಾಗಿ ಊರಿತ್ತು, ಇಲ್ಲಿ ಮನುಷ್ಯರಿದ್ದು ಎನ್ನುವುದಕ್ಕೆ ಕುರುಹುಗಳು ಇಲ್ಲದಂಥ ಸ್ಥಿತಿಯಲ್ಲಿ 3 ಗ್ರಾಮಗಳೇ ನೀರಲ್ಲಿ ಕೊಚ್ಕೊಂಡು ಹೋಗ್ಬಿಟ್ಟಿವೆ. ಇನ್ನೊಂದು ಕಡೆ ವಯನಾಡಿನ ಭೀಕರತೆಯನ್ನು ಈ ಡ್ರೋನ್ ದೃಶ್ಯ ಇದೆಯಲ್ಲ ಇದು ನಮಗೆ ಬಿಚ್ಚಿಡ್ತಾ ಇದೆ. ಭೂಕುಸಿತದ ಭಯಂಕರ ದೃಶ್ಯ ಡ್ರೋನ್ ಕಣ್ಣಲ್ಲಿ ಕೂಡ ಒಂದು ಕಡೆ ಸರಿಯಾಗಿದೆ. ನೀವು ಎಷ್ಟು ದೂರಕ್ಕಾದರೂ ಕಣ್ಣು ಹಾಯಿಸ್ಕೊಂಡು ಹೋಗಿ ನೋಡಿ, ಆ ನೀರಿನ ವೇಗ ಚೆಕ್ ಮಾಡ್ಕೊಳ್ಳಿ. ನೀವು ಅಲ್ಲಿ ನೀರು ಹರಿತಾ ಇದೆಯಲ್ಲ, ಇಲ್ಲಿ ಈ ನೀರು ಹರಿತಿರೋ ಒಂದು ವೇಗವನ್ನು ನೀವು ನೋಡಬೇಕಾಗತ್ತೆ. ನೀವು ಆ ವೇಗದಲ್ಲಿ 30 ಕಿಲೋಮೀಟ್ರು 40 ಕಿಲೋಮೀಟ್ರ್ ದೂರದಲ್ಲಿ, ಊರಿಂದ 40 ಕಿಲೋಮೀಟ್ರ್ ದೂರದಲ್ಲಿ ಹೆಣ ಸಿಗುತ್ತೆ ಅಂದರೆ ಎಷ್ಟು ಜನ ಅಂತ ಹುಡ್ಕೋಕ್ಕೆ ಸಾಧ್ಯ ಹೇಳಿ ನೋಡೋಣ ಅದನ್ನು. ಇಲ್ಲಿ ಯಾವುದೋ ಒಂದು ರಾಜಕಾಲುವೆಯಲ್ಲಿ ಒಬ್ಬ ಮನುಷ್ಯ ಕಳೆದು ಹೋಗ್ಬಿಟ್ಟ ಅಂದರೆ ಒಂದು 2 ಕಿಲೋಮೀಟ್ರೋ 1 ಕಿಲೋಮೀಟ್ರೋ 750 ಮೀಟ್ರಲ್ಲೋ ಒಂದು ಬಾಡಿ ಇದ್ರೇ ಎಷ್ಟೊಂದು ಟೈಮ್ ತೊಗೊಳುತ್ತೆ ಎಲ್ಲಿ ಮುಳುಗ್ದ ಅಂತ. 40 ಕಿಲೋಮೀಟ್ರ್ವರೆಗೂ ಎಲ್ಲಿ ಬೇಕಾದ್ರೂ ಸಿಗಬಹುದಂತೆ ಬಾಡಿಗಳೀಗ ಆ ಊರನ್ನು ಕೇಂದ್ರ ಬಿಂದು ಆಗಿ ಇಟ್ಕೊಂಡು ಆ ನೀರು ಹರಿದಿರೋ ಕಡೆಗೆ 40 ಕಿಲೋಮೀಟರ್ ಗುಂಟ ಹೋದರೂ ಕೂಡ ನಿಮಗೆ ಎಲ್ಲಿ ಬೇಕಾದರೂ ಸಿಗಬಹುದು, ಸಿಗದೇನೋ ಇರಬಹುದು. ಕೊಚ್ಚಿ ಹೋದಂಥ ಮನೆಗಳು, ವಾಹನ, ಬರೀ ಮನುಷ್ಯರು ಡೆಡ್ ಬಾಡಿ ಮಾತಾಡ್ತಾ ಇಲ್ಲ ನಾನು. ಅಲ್ಲಿ ಟ್ರ್ಯಾಕ್ಟ್ರು ಸಿಗಬಹುದು, ಬೈಕು ಸಿಗಬಹುದು, ಜೀಪ್ ಕೂಡ ಸಿಗಬಹುದು, ನಿಮಗೆ ಇನ್ಯಾವುದೋ ಕಾರ್ ಕೂಡ ಸಿಗಬಹುದು, ಕೃಷಿ ಉಪಕರಣಗಳು ಕೂಡ ಸಿಗಬಹುದು. ಇನ್ನೊಂದು ಕಡೆ ಪ್ರವಾಹದ ಮಧ್ಯೆ ಸಾವಿರಾರು ಜನ ಸಿಕ್ಕಾಕೊಂಡು ಈಗಲೂ ಅಲ್ಲಿ ಪರದಾಡ್ತಾ ಇದ್ದಾರೆ. ಪ್ರಾಣ ಉಳಿಸಿಕೊಳ್ಳೋದಕ್ಕೆ ಹರಸಾಹಸ ಪಡ್ತಾ ಇದ್ದಾರೆ.